ವಿಚ್ಛೇದನ, ಡೈವರ್ಸ್ ಪ್ರಾಬ್ಲಮ್, ರಾಹು ಮತ್ತು ಕೇತು ಇವೆರಡೂ ಕೂಡ ನವಗ್ರಹಗಳಲ್ಲಿ ಪಾಪಗ್ರಹಗಳು ಇವೆರಡು. ಸಾಂಸಾರಿಕವಾಗಿ ನಮ್ಮ ಮುಂದೆ ಚೆನ್ನಾಗಿರಬೇಕು, ಈ ರೀತಿಯಾದಂತಹ ಆಸೆ ಆಕಾಂಕ್ಷೆ ಇದ್ರೆ ತಾವು ಒಂದು ಕೆಲಸ ಮಾಡಬೇಕಾಗುತ್ತೆ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಬಹಳ ವಿಶೇಷವಾಗಿರುವಂಥ ಸಂಚಿಕೆ ವಿಚ್ಛೇದನ, ಡೈವರ್ಸ್ ಪ್ರಾಬ್ಲಮ್, ಅಂದರೆ ರಿಲೇಷನ್ಶಿಪ್ ಪ್ರಾಬ್ಲಮ್. ನೋಡಿ ವೀಕ್ಷಕರೇ, ಭಾರತದಲ್ಲೇ ಅತಿ ಹೆಚ್ಚು ಸಮಸ್ಯೆ ಅನುಭವಿಸ್ತಾ ಇರುವಂಥದ್ದು ಈ ಡೈವರ್ಸ್, ದಾಂಪತ್ಯ ಅನ್ನುವಂಥದ್ದು ದೇವರು ಕೊಟ್ಟ ಅನುಗ್ರಹ ಅಂತಲೇ ಹೇಳಬಹುದು. ಈ ಕಲಿಯುಗದಲ್ಲಿ ಏನಾಗ್ತಾ ಇದೆ, ಗಂಡ ಕಂಡ್ರೆ ಹೆಂಡತಿಗಾಗೋಲ್ಲ, ಹೆಂಡತಿ ಕಂಡ್ರೆ ಗಂಡನಿಗಾಗೋಲ್ಲ, ಆಯಿತಾ. ಇಬ್ಬರಲ್ಲೂ ಕೂಡ ವೈಮನಸ್ಥಿತಿ, ಆಯಿತಾ. ಒಬ್ಬರು ಕಂಡ್ರೆ ಒಬ್ರು ಶತ್ರುಗಳ ಥರ ನೋಡ್ತಾ ಇರ್ತಾರೆ, ಹಾಗೆ ಸಾಧಿಸ್ತಾ ಇರ್ತಾರೆ, ಒಬ್ಬರು ಸ್ವಾರ್ಥಕ್ಕಾಗಿ ವಿಚಾರ ಮಾಡ್ತಾ ಇರ್ತಾರೆ. ಈ ರೀತಿಯಾದಂತಹ ಬಹಳಷ್ಟು ಸಮಸ್ಯೆಗಳನ್ನು ಈ ಡೈವರ್ಸ್ ಪ್ರಾಬ್ಲಮಲ್ಲಿ ಅನುಭವಿಸ್ತಾ ಇರ್ತಾರೆ. ಮೊದಲು ದಾಂಪತ್ಯ ಅಂದ್ರೇನು, ಜೀವನ ಅಂದ್ರೇನು, ಮದುವೆ ಅಂದ್ರೇನು ಅದು ತಿಳ್ಕೊಬೇಕಾಗುತ್ತೆ. 10 ವರ್ಷ, 15 ವರ್ಷ, 30 ವರ್ಷ ಸಂಸಾರ ಮಾಡಿರುವಂಥವರು ಕೂಡ ಡೈವರ್ಸ್ ಆಗ್ತಾ ಇದ್ದಾರೆ. 1 ಗಂಟೆ ಮದುವೆಯಾಗಿ 1 ಗಂಟೆಯಲ್ಲೂ ಡೈವರ್ಸ್ ಆಗ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳು ಅತಿ ಹೆಚ್ಚು ಆಗ್ತಾ ಇರುವಂಥದ್ದು ನಮ್ಮ ದೇಶದಲ್ಲೇ. ಈ ಸಮಸ್ಯೆಗಳು ಯಾತಕ್ಕೆ ಉದ್ಭವ ಆಗ್ತದೆ ಅನ್ನುವಂಥ ವಿಚಾರಗಳು ನೋಡಿದಾಗ ಬಹಳ ಪ್ರಮುಖವಾಗಿ ರಾಹು ಮತ್ತು ಕೇತು ಇವೆರಡೂ ಕೂಡ ಜಾತಕದ ನವಗ್ರಹಗಳಲ್ಲಿ ಪಾಪಗ್ರಹಗಳು ಇವೆರಡು. ಈ ರಾಹು, ಕೇತು ಮತ್ತು ಕುಜ ಇಷ್ಟೂ ಕೂಡ ಗ್ರಹಗತಿಗಳಲ್ಲಿ ಜಾತಕದಲ್ಲಿ ಏನಾದರೂ ನೀಚ ಸ್ಥಾನದಲ್ಲಿ, ಸರ್ಪಸ್ಥಾನದಲ್ಲಿ ಮತ್ತು ಒಂದು ವಕ್ರಸ್ಥಾನದಲ್ಲಿ, ಸಂಧಿಯಲ್ಲಿ ಏನಾದರೂ ಕೂಡು ಬಂದಿದ್ರೆ ವಿಚ್ಛೇದನ, ದ್ವಿಕಳತ್ರ ಯೋಗ, ಡೈವರ್ಸ್ ಪ್ರಾಬ್ಲಮ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಮೂರನೇ ವ್ಯಕ್ತಿಗಳೇನೋ ಇಷ್ಟಪಟ್ಟಿರ್ತೀರ, ಅನುಮಾನ ಸೃಷ್ಟಿ ಆಗ್ತಾ ಇರ್ತದೆ, ಗಂಡ ಹೆಂಡತಿಯಲ್ಲಿ ಮನಸ್ತಾಪಗಳು ಬರ್ತಾ ಇರ್ತದೆ, ಗಂಡನಿಗೆ ಹೆಂಡತಿ ಕಂಡ್ರೆ ಆಗೋಲ್ಲ, ಹೆಂಡತಿಗೆ ಗಂಡನ ಕಂಡ್ರೆ ಆಗೋಲ್ಲ, ಮೂರನೇ ವ್ಯಕ್ತಿಗಳ ಮಾತು ಕೇಳ್ತಾ ಇರ್ತೀರ. ಈ ರೀತಿಯಾದಂತಹ ಮನಸ್ತಾಪಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಇದರಿಂದ ಸಂಸಾರ ಮೂರಾಬಟ್ಟೆಯಾಗಿ ಬೀದಿಗೆ ಬರುವಂಥ ಮೂಮೆಂಟ್ ಆಗ್ತಾ ಹೋಗುತ್ತೆ. ಇಂತಹ ಪ್ರಾಬ್ಲಮ್ ಏನಾದರೂ ತಾವು ಅನುಭವಿಸ್ತಾ ಇದ್ದೀರಾ, ಈ ವಿಚ್ಛೇದನ ಸಮಸ್ಯೆ ಅನುಭವಿಸ್ತಾ ಇರೋದು, ಗಂಡ ಹೆಂಡತಿ ಸಮಸ್ಯೆ ಅನುಭವಿಸ್ತಾ ಇರೋದು, ಇಬ್ಬರಲ್ಲೂ ಕೂಡ ವೈಮನಸ್ಸು ಕಮ್ಮಿ ಆಗಬೇಕು, ಸಾಂಸಾರಿಕವಾಗಿ ನಮ್ಮ ಮುಂದೆ ಚೆನ್ನಾಗಿರಬೇಕು, ಆಯಿತಾ. ಈ ರೀತಿಯಾದಂತಹ ಆಸೆ ಆಕಾಂಕ್ಷೆ ಇದ್ದರೆ ತಾವು ಒಂದು ಕೆಲಸ ಮಾಡಬೇಕಾಗುತ್ತೆ. ಪ್ರತಿ ಶನಿವಾರ ಸ್ವಾಮಿಯ ದರ್ಶನಕ್ಕೆ ಹೋಗಿ, ಅಂದರೆ ಆಂಜನೇಯ ಸ್ವಾಮಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವರ ದರ್ಶನಕ್ಕೆ ಹೋಗಿ ಸ್ವಾಮಿಗೆ ತುಳಸಿ ಅರ್ಪಣೆ ಮಾಡಿ, ಆಯಿತಾ. 11 ವಾರ ಸಂಪೂರ್ಣವಾಗಿ ವ್ರತ ಮಾಡಿ, ವೆಂಕಟೇಶ್ವರನ ವ್ರತ ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಆಗುತ್ತೆ. ಮತ್ತು ಜಾತಕ ನೋಡಬೇಕು, ಪ್ರಮುಖವಾಗಿ ಇದಕ್ಕೆ ಜಾತಕ ನೋಡಿ ಸಂಶೋಧನೆ ಮಾಡಿ ಸೂಕ್ತ ಪರಿಹಾರವನ್ನು ತಿಳಿಸ್ತಾ ಹೋಗ್ತೀವಿ. ಇದೇ ರೀತಿಯಾದ ಸಮಸ್ಯೆಗಳು ಅನುಭವಿಸ್ತಾ ಇದ್ದರೆ, ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ, ಮೊದಲು ಇರುವಂತಹ ಜ್ಯೋತಿಷಿಗಳ ಹತ್ರ ಹೋಗಿ ಜಾತಕ ಪರಿಶೀಲನೆ ಮಾಡಿ, ಜಾತಕ ತೋರಿಸಿ, ಮೊದಲು ಜಾತಕ ತೋರಿಸೋದಕ್ಕೆ ಸೂಕ್ತ ಪರಿಹಾರ ತಿಳ್ಕೊಂಡು ಎಲ್ಲ ವಿಚಾರಗಳನ್ನು ಮಾಡಿ. ಇದೇ ರೀತಿಯಾದಂಥ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಕೂಡ ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾದಿ ಭವಂತು, ಶುಭವಾಗಲಿ.